ನಡೆದ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅಂತ ಈಗಾಗಲೇ ಕೋಮಲ್ನ ನಿರ್ದೇಶಕರು ತಪ್ಪೊಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಆದರೆ ಮಾಲೂರು ಎಂಎಲ್ಎ ನಂಜೇಗೌಡ ಮನೆಯ ಮೇಲೆ ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಸಚಿವರು ಶಾಸಕರ ಶಿಫಾರಸು ಪತ್ರ ಪತ್ತೆಯಾಗಿದೆ ಅಂತ ಇಡಿ ಆಫೀಸರ್ಸ್ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ನೇಮಕಾತಿಯಾದ ಅಭ್ಯರ್ಥಿಗಳಿಗೆ ನೋಟಿಸ್ ಕೊಟ್ಟಿದ್ದು ಮಂಗಳವಾರ ವಿಚಾರಣೆಗೆ ಬನ್ನಿ ಅಂತ ಸೂಚಿಸಿದ್ದಾರೆ. ಪ್ರತಿಯೊಬ್ಬ ಅಭ್ಯರ್ಥಿಗಳ ಬಳಿಯಲ್ಲಿ 20 ರಿಂದ 30 ಲಕ್ಷ ಹಣ ಪಡೆದುಕೊಳ್ಳುವುದರ ಜೊತೆಗೆ ಸಚಿವರು ಮತ್ತು ಶಾಸಕರ ಶಿಫಾರಸು ಪತ್ರ ಸಿಕ್ಕಿರೋದ್ರಿಂದ ಎಲ್ಲರಿಗೂ ಇಡಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗೋಕೆ ಸೂಚನೆ ಕೊಟ್ಟಿದೆ. ಇನ್ನೊಂದು ವಾರದ ಒಳಗಾಗಿ ವಿಚಾರಣಾ ಮ್ಯಾರಥಾನ್ ನಡೆಯೋದು ಪಕ್ಕ ಅಂತ ಇದೆ ಇಡಿ ಮೂಲಗಳು. ಓಕೆ, ಮೊನ್ನೆ ಕೋಮಲ್ನಲ್ಲಿ ನಡೆದ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅಂತ ಈಗಾಗಲೇ ನಿರ್ದೇಶಕರು ಇದ್ರ ಬಗ್ಗೆ ತಪ್ಪೊಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಇಡಿ ರೈಡ್ ಅನ್ನ ಮುಂದುವರಿಸಿದ ಸಂದರ್ಭದಲ್ಲಿ ಎಲ್ಲಿ ಮಾಲೂರು ಎಂಎಲ್ಎ ನಂಜೇಗೌಡರ ಮನೆಯಲ್ಲಿ ಅವ್ರ ಮನೆಯಲ್ಲಿ ಇದೀಗ 30ಕ್ಕೂ ಹೆಚ್ಚು ಸಚಿವರು ಮತ್ತು ಶಾಸಕರ ಶಿಫಾರಸು ಪತ್ರ ಪತ್ತೆಯಾಗಿದೆ ಅಂತ. ಅಂದ್ರೆ ತಮಗೆ ಬೇಕಾದವ್ರನ್ನ ಎಲ್ಲೆಲ್ಲಿಗೆ ಹಾಕೊಳ್ಳಿ, ಇಷ್ಟಿಷ್ಟು ಹಣವನ್ನ ಪಡೆದುಕೊಂಡು ನೇಮಕಾತಿ ಮಾಡಿರುವಂತದ್ದು ಪತ್ತೆಯಾಗಿದೆ ಈಗ.